ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ನನ್ನ ಒಂದು ಚಾನಲ್‌ನಲ್ಲಿ ಬೇಬಿ ಆಮೇಲೆ ಮದರ್ ಕೇರ್ ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ, ಇವತ್ತಿನ ದಿನ ನಾನು ಬಾಣಂತಿಯರಿಗೆ ಅಂದ್ರೆ ಮಗು ಆದ್ಮೇಲೆ ಹೇಗಿರ್ಬೇಕು? ಈ ಒಂದು ವಿಷಯದ ಮೇಲೆ ಕೆಲವು ಅಂಶಗಳನ್ನ ಎಲ್ಲರ ಜೊತೆಗೂನು ಸಹ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ತಾಯಂದ್ರಿಗೆ ಅಂದ್ರೆ ನವಜಾತ ಶಿಶು ಆದ್ಮೇಲೆ ಒಂದು ಪ್ರಶ್ನೆ ಇರುತ್ತೆ. ನಾವು ಹೇಗಿರ್ಬೇಕು? ಹೇಗೆ ಊಟ ಮಾಡ್ಬೇಕು? ನಮ್ಮ ಒಂದು ಬಟ್ಟೆಗಳು ಹೇಗಿರ್ಬೇಕು? ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಚಟುವಟಿಕೆಗಳು ಹೇಗಿರ್ಬೇಕು? ಹೀಗೆ ಕೆಲವು ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ಗೆಲ್ಲರಿಗೂನು ಸಹ ಈ ವಿಡಿಯೋ ಮೂಲಕ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಮಗು ಆದ್ಮೇಲೆ ಮಗು ಆದ್ಮೇಲೆ ತಾಯಿಯ ಒಂದು ಆರೋಗ್ಯದಲ್ಲಿ ಹಲವಾರು ದೈಹಿಕವಾಗಿ ಸಮಸ್ಯೆಗಳು ಕೆಲವೊಂದು ಸರಿ ಬಂದೇ ಬರುತ್ತೆ. ಆ ಕೆಲವು ಸಮಸ್ಯೆಗಳನ್ನ ನಾವು ದೂರ ಇಡ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ಶೈಲಿ ಸ್ವಲ್ಪ ವಾರಗಳವರೆಗೆ ಸರಿಯಾಗಿ ಇದ್ದಾಗ ಅದರಿಂದ ದೈಹಿಕ ಒಂದು ಆರೋಗ್ಯ ಸಮಸ್ಯೆಗಳಿರ್ಬಹುದು, ಮಾನಸಿಕವಾಗಿನೂ ಸಹ ನಮ್ಮಲ್ಲಿ ಬರುವಂತಹ ಸಮಸ್ಯೆಗಳಿಂದ ನಾವು ದೂರ ಇರಬಹುದು. ಸೊ ಮಗುವಾದ ಕೆಲವು ವಾರಗಳು ಅಂದ್ರೆ ತಿಂಗಳುಗಳನ್ನು ಸಹ ಯಾಕೆ ಅಂದ್ರೆ ದೇಹದಲ್ಲಿ ಹಲವಾರು ಬದಲಾವಣೆಗಳು ನಮ್ಮ ಒಂದು ದೇಹದಲ್ಲಿ ಆಗಿರುತ್ತೆ. ಸೊ ಪೂರ್ತಿಯಾಗಿ ನಾವು ಗುಣಮುಖರಾಗಿ ಅಂದ್ರೆ ದೈಹಿಕವಾದ ಶಕ್ತಿ ಇರಬಹುದು, ಮಾನಸಿಕವಾಗಿ ಸದೃಢತೆ ಇರಬಹುದು, ನಮಗೆ ಸಿಗೋದಕ್ಕೆ ಕೆಲವು ವಾರಗಳು ಬೇಕೇ ಬೇಕು. ಮಗುವಾದ ಕೆಲವು ತಿಂಗಳುಗಳು ಅಂತಾನೆ ಹೇಳ್ಬಹುದು. ಒಂದು 3 ತಿಂಗಳು ನೀವು ಚೆನ್ನಾಗಿ ನಿಮ್ಮ ಒಂದು ಆರೈಕೆ ಅಂತ ಹೇಳಿದಾಗ ನಿಮಗೆ ಆಹಾರದಲ್ಲಿ ಇರಬಹುದು, ಆಮೇಲೆ ನಿಮ್ಮನ್ನ ನೀವು ಈ ಒಂದು ಪರಿಸರದಿಂದ ಹೀಗೆ ಪರಿಸರದಿಂದ ಸಂರಕ್ಷಣೆ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಬಿಸಿಲಿದ್ದಾಗ, ತುಂಬಾ ಒಂದು ಚಳಿಗಾಲದಲ್ಲಿ ಅದರಿಂದ ನಿಮ್ಮ ಒಂದು ರಕ್ಷಣೆ ಮಾಡ್ಕೊಂಡಾಗ ಏನಾಗತ್ತೆ, ನಿಮ್ಮ ಒಂದು ದೇಹದ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರತ್ತೆ. ಸೊ ಮಗು ಆದ್ಮೇಲೆ ನಿಮಗೆಲ್ಲರಿಗೂನು ಸಹ ಗೊತ್ತು, ತಾಯಿಯ ಒಂದು ದೇಹದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ. ತುಂಬಾ ಪ್ರಮಾಣದ ಒಂದು ರಕ್ತಸ್ರಾವ ಆಗಿರುತ್ತೆ. ಸೊ ಇದರಿಂದ ದೇಹದಲ್ಲಿ ಶಕ್ತಿಯ ಪ್ರಮಾಣ ಸ್ವಲ್ಪ ಕುಗ್ಗಿರುತ್ತೆ. ಸೊ ಅದರಿಂದ ನಿಶ್ಶಕ್ತಿಯ ಒಂದು ಭಾವ ಯಾವಾಗ್ಲೂನು ಸಹ ನಮ್ ಜೊತೆಗೇ ಇರುತ್ತೆ. ನನಗೆ ಯಾಕೋ ಶಕ್ತಿನೇ ಇಲ್ಲ, ಪಾಪುನ್ ಎತ್ಕೊಳಕ್ಕೂನು ಶಕ್ತಿ ಇರಲ್ಲ ಕೆಲವೊಬ್ರಿಗೆ. ಅಷ್ಟು ಒಂದು ನಿಶ್ಶಕ್ತಿಯಾಗಿ ಇರ್ತಾರೆ. ಸೊ ಕೆಲವು ವಾರಗಳಾದ್ಮೇಲೆ ಸಂಪೂರ್ಣವಾಗಿ ಈ ಎಲ್ಲಾ ಒಂದು ನಿಶ್ಶಕ್ತಿ ಹೋಗಿ ಮತ್ತೆ ಶಕ್ತಿ ಬರುತ್ತೆ ದೇಹದಲ್ಲಿ. ಸೊ ಇದಕ್ಕೋಸ್ಕರ ನಾವು ಕೆಲವು ಅಂಶಗಳನ್ನ ನೆನಪಿನಲ್ಲಿಟ್ಕೊಂಡಿರ್ಬೇಕು. ಏನದು ಅಂದ್ರೆ ಮಗು ಆದ್ಮೇಲೆ ಕೆಲವು ವಾರಗಳು ಸರಿಯಾದ ಪೋಷಕಾಂಶಯುಕ್ತ ಆಹಾರವನ್ನ ತೆಗೆದುಕೊಳ್ಬೇಕು. ಪೋಷಕಾಂಶಯುಕ್ತ ಆಹಾರ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು ಒಳ್ಳೆಯ, ಆಮೇಲೆ ಫೈಬರ್ ತುಂಬಿದಂತಹ ಆಹಾರಗಳು ಅಂದ್ರೆ ನಾವು ತರಕಾರಿಗಳು ಇರಬಹುದು, ಗ್ರೀನ್ ವೆಜಿಟೇಬಲ್ಸ್ ಇರಬಹುದು, ಆಮೇಲೆ ಈ ಒಂದು ಸೊಪ್ಪು ಇರಬಹುದು, ಇವೆಲ್ಲವನ್ನು ಸಹ ಸರಿಯಾಗಿ ಊಟ ಮಾಡ್ಬೇಕು. ಈ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಅಕ್ಕಿ ಆಮೇಲೆ ಜೋಳ, ರಾಗಿ, ಆಮೇಲೆ ಗೋಧಿ ಈ ಎಲ್ಲಾ ಪದಾರ್ಥಗಳಿಂದ ಮಾಡಿದಂತಹ ಆಹಾರ ಇರಬಹುದು. ಇವೆಲ್ಲದರ ಒಂದು ಸರಿ ಪ್ರಮಾಣದ ಒಂದು ಆಹಾರವನ್ನ ಅಥವಾ ನಿಮ್ಮ ಮನೆಯಲ್ಲಿ ಆಹಾರವನ್ನ ಏನ್ ತಯಾರು ಮಾಡ್ತಾ ಇರ್ತಾರೋ ಆ ಆಹಾರವನ್ನ ಚೆನ್ನಾಗಿ ನೀವು ಊಟ ಮಾಡಿದಾಗ ನಿಮಗೆ ಶಕ್ತಿಯ ಒಂದು ಪ್ರಮಾಣನೂ ಸಹ ಜಾಸ್ತಿ ಆಗತ್ತೆ. ಇದರಿಂದ ದಿನದಿಂದ ದಿನಕ್ಕೆ ನಿಮ್ಮ ಒಂದು ನಿಶ್ಶಕ್ತಿನೂ ಸಹ ಮಾಯ ಆಗುತ್ತೆ. ನಿಮ್ಮ ಒಂದು ಆಹಾರನೂ ಸಹ ಪೌಷ್ಟಿಕಾಂಶಯುಕ್ತವಾಗಿದ್ರೆ ಇದು ನಿಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ, ಆಮೇಲೆ ನಿಮ್ಮ ಮನಸ್ಸನ್ನು ಸಹ ಸದೃಢವನ್ನಾಗಿ ಮಾಡುತ್ತೆ. ಸೊ ಆಹಾರವನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀವು ಸ್ವೀಕಾರವನ್ನ ಮಾಡ್ಬೇಕಾಗತ್ತೆ. ಇದು ಮೊದಲನೇ ಮುಖ್ಯ ಅಂಶ. ಇದರಿಂದ ಹಲವಾರು ಒಂದು ಸರಿಯಾದ ಒಂದು ಹಾಲಿನ ಒಂದು ಉತ್ಪತ್ತಿ ಇರಬಹುದು, ನಿಮಗೆ ದೇಹದ ಶಕ್ತಿ ಹೆಚ್ಚಾಗೋದಿರ್ಬಹುದು, ಸರಿಯಾದ ಒಂದು ಸಮಯಕ್ಕೆ ನಿದ್ದೆ ಬರೋದಿರ್ಬಹುದು, ಇವೆಲ್ಲವನ್ನು ಸಹ ಚೆನ್ನಾಗಿ ಆಗತ್ತೆ. ಇದರ ಜೊತೆಗೆ ಏನಾಗತ್ತೆ, ಮಗು ಆದ್ಮೇಲೆ ಹಲವಾರು ಜನ ಇವಾಗ ಎಷ್ಟೊಂದು ಔಷಧಿಗಳು ಬಂದಿದೆ, ನಾವು ಹೇಗ್ ಬೇಕಾದ್ರೂ ಇರಬಹುದು ಅಂತ ಹೇಳಿ ಸರಿಯಾದ ಒಂದು ಅವರ ಒಂದು ದೇಹದ ಆರೈಕೆಯನ್ನ ಮಾಡ್ಕೊಳ್ಳೋದಿಲ್ಲ. ಆರೈಕೆ ಅಂತ ಹೇಳಿದಾಗ ನೀವು ಸರಿಯಾಗಿ ನಿಮ್ಮ ತಲೆಯನ್ನ ಕಟ್ಕೊಳ್ಳೋದಿರ್ಬೋದು ಒಂದು ಬಟ್ಟೆಯಿಂದ, ಆಮೇಲೆ ಸಾಕ್ಸ್ ಅನ್ನ ಹಾಕೊಳ್ಳೋದಿರ್ಬೋದು, ಕಾಲಿಗೆ ಕಾಲ್ಚೀಲಗಳನ್ನ ಹಾಕೊಳ್ಳೋದು, ಬೆಚ್ಚಗೆ ನಿಮ್ಮ ಒಂದು ದೇಹವನ್ನ ಬಟ್ಟೆಗಳಿಂದ ಸಂರಕ್ಷಣೆ ಮಾಡ್ಕೊಳ್ಳೋದಿರ್ಬೋದು. ನೀವು ಎಷ್ಟು ಬೆಚ್ಚಗಿರ್ತೀರೋ ನಿಮ್ಮ ಒಂದು ಶಕ್ತಿ ಮತ್ತೆ ನಿಮಗೆ ವಾಪಸ್ ಬರುತ್ತೆ. ಆ ಒಂದು ನಿಶ್ಶಕ್ತಿ ಹೋಗಿ ಬೆಚ್ಚಗಿದ್ದಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಇರುತ್ತೆ. ಯಾವುದೇ ತರದ ನಿಮ್ಗೆ ಕೆಮ್ಮಿರ್ಬಹುದು, ಶೀತ, ಆಮೇಲೆ ಜ್ವರ ಬರೋದಿರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಸ್ವಲ್ಪ ದೂರ ಇರಬಹುದು. ಸೊ ಮಗು ಆದ ಕೆಲವು ವಾರಗಳು ಅಥವಾ ತಿಂಗಳಗಳವರೆಗೆ ನೀವು ನಿಮ್ಮ ಒಂದು ದೇಹವನ್ನ ಬೆಚ್ಚಗೆ ಇಡೋ ತರ ನೀವು ಆ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ.
ಸರಿಯಾದ ಬೆಚ್ಚಗಿರುವ ಬಟ್ಟೆಗಳನ್ನ ಹಾಕೊಳ್ಳೋದು, ಆಮೇಲೆ ತಲೆಗೆ ಒಂದು ಮಫ್ಲರ್ ಅನ್ನ ಕಟ್ಕೊಳ್ಳೋದು, ಆಮೇಲೆ ತಣ್ಣೀರಿನಲ್ಲಿ ಯಾವುದೇ ಒಂದು ಕೆಲಸವನ್ನ ಬೇಗ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಿನಲ್ಲೇ ನೀವು ಕೆಲಸ ಮಾಡಿದ್ರೆ ಒಳ್ಳೇದು. ಯಾರು ಇಲ್ಲ, ನಾವು ಕೆಲಸ ಮಾಡ್ಕೊಳ್ಳೇಬೇಕು ಅಂದಾಗ. ಸೊ ನಿಮ್ಮ ಕಾಲುಗಳಿಗೂ ಸಹ ಬೆಚ್ಚಗಿರುವಂತಹ ಪಾದರಕ್ಷೆಗಳನ್ನ ಹಾಕೊಳ್ಳಿ, ಇಲ್ಲ ಕಾಲ್ಚೀಲಗಳನ್ನ ಹಾಕೊಂಡು ನೀವು ಮನೆಯಲ್ಲಿ ಇರಬಹುದು. ಸೊ ನಿಮ್ಮ ಮಗುವಿನ ಜೊತೆಗೆ ಅಂದ್ರೆ ಮಗು ಆದ್ಮೇಲೆ ತಾಯಿಗೂ ಸಹ ಆರೈಕೆ ಬೇಕೇ ಬೇಕು. ಹಲವಾರು ದೈಹಿಕ ಒಂದು ಬದಲಾವಣೆಗಳು ಈ ಒಂದು ಡೆಲಿವರಿ ಆದ್ಮೇಲೆ ದೇಹದಲ್ಲಿ, ತಾಯಿಯ ಒಂದು ದೇಹದಲ್ಲಿ ಆಗಿರುತ್ತೆ. ಅದು ಒಂದು ಮೊದಲಿನ ಒಂದು ಸ್ಥಾನಕ್ಕೆ ಬರೋದಕ್ಕೆ ಹಲವಾರು ವಾರಗಳು ಬೇಕೇ ಬೇಕು. ಸೊ ನಿಮ್ಮ ಒಂದು ಆರೋಗ್ಯವನ್ನ ಪರಿಗಣನೆಗೆ ತೆಗೆದುಕೊಂಡು ಎಲ್ಲಾ ವಿಷಯಗಳನ್ನು ಸಹ ಗಮನದಲ್ಲಿಟ್ಕೊಂಡು ಸರಿಯಾದ ಒಂದು ಆಹಾರ ಒಂದು ಕ್ರಮವನ್ನ ನೀವು ಅನುಸರಿಸ್ಬೇಕು. ನಿಮ್ಮ ದೇಹವನ್ನ ಬೆಚ್ಚಗಿಡೋ ತರ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ಆಮೇಲೆ ನಿದ್ದೆನೂ ಸಹ ಸರಿಯಾಗಿ ಮಾಡೋ ತರ ನೀವು ನೋಡ್ಕೊಳ್ಬೇಕು ನಿಮ್ಮನ್ನ ನೀವು. ನಿದ್ದೆ ಚೆನ್ನಾಗಿ ಆದಾಗ ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಮಗುವನ್ನ ನೋಡ್ಕೊಳ್ಳೋದಾಗ್ಲಿ, ಬೇರೆ ವಿಷಯದಲ್ಲಿನೂ ಸಹ ನಿಮ್ಮ ಹಲವಾರು ಅನುಕೂಲಗಳು ನಿದ್ದೆಯಿಂದನೂ ಸಹ ಇದೆ. ಮಕ್ಕಳು ಕೆಲವೊಂದ್ಸರಿ ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ. ಇದರಿಂದ ನಿದ್ದೆಗೆಡ್ತಾ ಇರ್ತಾರೆ ತಾಯಂದ್ರು. ಸೊ ಆಗ ಏನ್ ಮಾಡ್ಬೇಕು, ಮಗು ಯಾವಾಗ ಮಲ್ಕೊಂಡಿರುತ್ತೋ ಅವಾಗ ನೀವು ನಿದ್ದೆಯನ್ನ ಸಂಪೂರ್ಣವಾಗಿ ಮಾಡಿ. ಇದರಿಂದ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರತ್ತೆ. ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಒಂದು ಆರೋಗ್ಯನೂ ಸಹ ಚೆನ್ನಾಗಿರತ್ತೆ. ಯಾವುದೇ ತರದ ಒಂದು ವಿಷಯದ ಬಗ್ಗೆ ಅತಿಯಾದ ಆಲೋಚನೆ ಇರ್ಬೋದು. ನನಗೆ ಯಾಕೆ ಇಷ್ಟು ನಿಶ್ಶಕ್ತಿ ಆಗಿದ್ದೀನಿ, ನನಗೆ ಯಾಕೆ ಹೀಗಿದೆ, ಈ ತರದ ಆಲೋಚನೆಯನ್ನ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಮಗುವಾದ ಹಲವು ತಿಂಗಳುಗಳವರೆಗೆ ನಿಮಗ್ ತುಂಬಾ ಬೇಜಾರಾಗ್ಬೋದು. ಕೆಲವೊಂದ್ಸರಿ ಅಳು ಬರಬಹುದು. ತುಂಬಾ ನಿಶ್ಶಕ್ತಿಯ ಒಂದು ಹೀಗೆಲ್ಲ ನವಜಾತ ಶಿಶು ಆದ್ಮೇಲೆ ತಾಯಂದ್ರಿಗೆ ಅನಿಸ್ತಾ ಇರುತ್ತೆ. ಸೊ ಈ ಕೆಲವು ಟಿಪ್ಸ್ಗಳು ಎಲ್ಲ ತಾಯಂದ್ರಿಗೂ ಸಹ ಯೂಸ್ಫುಲ್ ಅನಿಸುತ್ತೆ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರಗಳು.